ಯಾಕೆ? ಇದು ಯಾರ್ ಹ್ಯಾಂಡ್ ರೈಟಿಂಗ್ ಅಂತ ಕಂಡಿಡಿಯಕ್ ಕೂಡ ಆಗಲ್ಲ. ಯಾಕೆ ಅಂದ್ರೆ ಕಳ್ಸಿರೋರ ಅಡ್ರೆಸ್ ಕೂಡ ಇಲ್ಲ. ಯಾರ ಹತ್ರ ಹೋಗಿ ಏನು ಅಂತ ವಿಚಾರಿಸ್ತೀರಾ ಹೇಳಿ? ಹೇಗಿದ್ರು ಆ ಲೆಟರಲ್ಲಿ ಜಾಗಕ್ಕೆ ಬಾ ಅಂತ ಹೇಳಿದಾರಲ್ವಾ? ಅವನು ಯಾರು, ಅವನಿಗೆ ನನ್ನ ಬಗ್ಗೆ ಏನು ಗೊತ್ತು ಅಂತ ತಿಳ್ಕೊಳಕ್ಕೆ ನಾನಿಲ್ಲಿಗೆ ಬಂದಿದ್ದು. ಆದರೆ ಇಲ್ಲಿ ನೋಡಿದ್ರೆ ಯಾರೂ ಇಲ್ಲ. ಅಷ್ಟಕ್ಕೂ ಬ್ಲ್ಯಾಕ್ ಮೇಲ್ ಮಾಡೋನು ಇರೋದೇ ನಿಜ ಆಗಿದ್ರೆ ಇಷ್ಟೊತ್ತಾಗಲೇ ಕಾಣಿಸ್ಕೋತಿದ್ದ ರುಕ್ಮಿಣಿ ಅವರೇ. ಯಾರೋ ನನ್ನ ಭಾವನೆಗಳ ಜೊತೆ ಆಟ ಆಡ್ತಿದ್ದಾರೆ. ಬಹುಶಃ ನನ್ನ ಸೂರ್ಯವಂಶದ ಮನೇಲಿ ಕೆಲಸ ಮಾಡ್ತಿರೋದು ಕೆಲವರಿಗೆ ಹಿಡಿಸ್ತಿಲ್ಲ ಅಂತ ಕಾಣಿಸುತ್ತೆ. ತೋಟದಲ್ಲಿ ಕೆಲಸ ಮಾಡೋರು ಕೂಡ ನನ್ನ ಮೇಲೆ ರೇಗ್ತಾರೆ ಗೊತ್ತಾ? ಹೇಗಾದ್ರೂ ಮಾಡಿ ನನ್ನನ್ನು ಇಲ್ಲಿಂದ ಕಳಿಸ್ಬೇಕು ಅಂತ ನನಗೆ ಕಾಟ ಕೊಡ್ತಿದ್ದಾರೆ ರುಕ್ಮಿಣಿ ಅವರೇ. ಇವಾಗ ನೀವೇ ನೋಡ್ತಿದ್ದೀರಲ್ಲ, ಇಲ್ಲಿ ನಿಮ್ಮನ್ನು ಬಿಟ್ಟರೆ ಬೇರೆ ಇನ್ಯಾರೂ ಇಲ್ಲ. ನಿಮಗಿಷ್ಟಾದ್ರೂ ನನ್ನ ಮೇಲೆ ನಂಬಿಕೆ ಬಂದಿಲ್ಲ ಅಂದರೆ ಬನ್ನಿ, ಚಿಕ್ಕ ಯಜಮಾನ್ರ ಹತ್ರ ಹೋಗಿ ಎಲ್ಲ ವಿಚಾರ ಹೇಳ್ಬಿಡೋಣ. ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಡೋಣ. ಇದರಿಂದ ಯಾರಿದ್ದಾರೆ ಅಂತ ಆಗ್ಲಾದ್ರೂ ಗೊತ್ತಾಗುತ್ತೆ. ಇದೇನಪ್ಪ ಇದು? ನನ್ನ ಬುಡಕ್ಕೆ ಬರ್ತಾ ಇದೆ. ಇವನು ಹೇಳ್ತಿರೋದು ನಿಜ ಇರಬೇಕು. ಈ ಗೂಬೆ ಮೇಲೆ ಅನುಮಾನ ಪಟ್ಕೊಂಡು ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡೋ ಹಾಗಾಯ್ತು. ಏನು ಯೋಚನೆ ಮಾಡ್ತಿದ್ದೀರಾ ರುಕ್ಮಿಣಿ ಅವರೇ? ಅದು ಏನಿಲ್ಲ ಕೃಷ್ಣ, ನೀನು ಹೇಳ್ತಾ ಇರೋದು ಸರಿ. ಇದ್ಯಾರೋ ನಿನಗೆ ಆಗದೆ ಇರೋರೇ ಈ ರೀತಿ ಮಾಡ್ತಾ ಇರಬೇಕು. ನೀನೊಂದು ಕೆಲಸ ಮಾಡು, ಇಲ್ಲೇ ಸ್ವಲ್ಪ ಹೊತ್ತು ವೆಯ್ಟ್ ಮಾಡು. ಯಾರಾದರೂ ಈ ಕಡೆ ಬರ್ತಾರ ಅಂತ ನೋಡು. ಅಕಸ್ಮಾತ್ ಯಾರು ಬಂದಿಲ್ಲ ಅಂತಂದ್ರೆ ಈ ಲೆಟ್ರನ್ನ ಇಲ್ಲೇ ಹರಿದಾಕ್ಬಿಟ್ಟು ಸೀದಾ ಮನೆಗೆ ಬಾ, ಸರಿನಾ? ಮತ್ತೆ ಪೊಲೀಸ್ ಕಂಪ್ಲೇಂಟು? ಇದು ಯಾರೋ ನಿನಗೆ ಹಿಂಸೆ ಮಾಡಕ್ಕೆ ಮಾಡ್ತಾ ಇದ್ದಾರೆ ಅಂದಮೇಲೆ ನೀನು ವಿನಾಕಾರಣ ಪೊಲೀಸ್ ಹತ್ರ ಯಾಕೆ ಹೋಗ್ತೀಯಾ? ಮೊದಲು ಇದು ನಿಜನ ಸುಳ್ಳ ಅಂತ ತಿಳ್ಕೊ. ಇಲ್ಲೇ ವೇಟ್ ಮಾಡು, ಆಮೇಲೆ ನಿರ್ಧಾರ ತಗೋ. ಸುಮ್ಮನೆ ನಿನ್ನ ಮೇಲೆ ಅನುಮಾನ ಪಟ್ಬಿಟ್ಟೆ, ಬೇಜಾರು ಮಾಡ್ಕೋಬೇಡ. ನನಗೆ ಸ್ವಲ್ಪ ಕೆಲಸ ಇದೆ, ನಾನಿನ್ನು ಬರ್ತೀನಿ. ತಗೋ. ಸತ್ಯ, ಏನೋ ಹೇಳಿ ಬಚಾವಾಗ್ಬಿಟ್ಟೆ. ಆದರೂ ಈ ಲೆಟರ್ನಲ್ಲಿ ನನ್ನ ಹೆಸರು ಸಂಜಯ್ ಏನೋ ಅದನ್ನ ಅರ್ಧಂಬರ್ಧ ಬರ್ದಿದ್ದಾರಲ್ಲ, ಯಾಕೆ? ಅಲ್ಲ, ರುಕ್ಮಿಣಿ ಅವರು ಇಷ್ಟೊತ್ತಿಗೆ ಇಲ್ಲೇನು ಮಾಡ್ತಿದ್ರು? ಒಂದು ವೇಳೆ ಈ ಲೆಟರ್ನ ಇವರೇ ಬರ್ದಿರಬಹುದಾ? ಇದ್ರೂ ಇರುತ್ತೆ. ಈ ನಡುವೆ ನನ್ನ ಮೇಲೆ ಕಣ್ಣಿಟ್ಟಿರೋರು ಅಂದ್ರೆ ಇವರೊಬ್ರೆ. ಯಾವುದಕ್ಕೂ ಇವ್ರ ಹತ್ರ ಸ್ವಲ್ಪ ಹುಷಾರಾಗಿರ್ಬೇಕು. ಒಳಗಡೆ ಬರ್ಬೋದಾ? ಅರೆ ಬಾ ಬ್ರೋ. ನನ್ನ ತಮ್ಮ ಅಪರೂಪಕ್ಕೆ ನನ್ನನ್ನು ಹುಡ್ಕೊಂಡು ನನ್ನ ರೂಮ್ ತನಕ ಬಂದ್ಬಿಟ್ಟಿದ್ದಾನೆ. ಏನಾದರೂ ಕೆಲಸ ಆಗಬೇಕಾಗಿತ್ತಾ? ನಿನ್ನ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕಾಗಿತ್ತು. ಮಾತಾಡು ಬ್ರೋ. ನನ್ನ ಬ್ರದರ್ ಅವ್ನು ಟೈಮ್ ಫ್ರೀ ಮಾಡಿಕೊಂಡು ನನ್ನ ಹತ್ರ ಮಾತಾಡೋಕೆ ಬಂದಿರೋದೇ ದೊಡ್ಡ ವಿಷಯ. ಏನು ವಿಷಯ? ಕೂತ್ಕೋ. ಸುಮತಿ ಅಜ್ಜಿ ನಿನ್ನ ಬಗ್ಗೆ ಕೆಲವು ವಿಚಾರನ ಹೇಳಿದ್ರು. ನನಗೆ ಯಾಕೋ ಅದು ತಪ್ಪು ಅನ್ನಿಸ್ತಾ ಇದೆ. ಏನು ವಿಷಯ ಹೇಳಿದ್ರು? ಅದೇ ನೀನು ಮಾಡಿರೋ ಡ್ರೀಮ್ ಬಾಯ್ ಪೇಂಟಿಂಗ್ ಬಗ್ಗೆ, ನಿನಗೆ ಸೂರ್ಯ ಅವ್ರ ಮೇಲಿರೋ ಭಾವನೆಗಳ ಬಗ್ಗೆ, ನೀನವ್ರ ಜೊತೆ ಹೇಗೆ ನಡ್ಕೊಳ್ತಿದ್ಯಾ ಅನ್ನೋದ್ರ ಬಗ್ಗೆ ಎಲ್ಲದನ್ನೂ ಎಕ್ಸ್ಪ್ಲೈನ್ ಮಾಡಿದ್ರು. ಇದೆಲ್ಲ ಸರಿ ಇದೆಯಾ ಸಿಸ್ಟರ್? ಸೂರ್ಯ ಅವ್ರಿಗೆ ಮದುವೆ ಆಗಿದೆ, ಅದು ಲವ್ ಮ್ಯಾರೇಜ್. ನೀನು ಯಾಕೆ ಅವ್ರಿಗೆ ಡಿಸ್ಟರ್ಬ್ ಮಾಡ್ತಾ ಇದೆಯಾ? ಇದು ತಪ್ಪಲ್ವಾ? ಅದು ಹೇಗೆ ತಪ್ಪಾಗುತ್ತೆ ಬ್ರೋ? ಒಬ್ಬ ಫಿಲಮ್ ಹೀರೋಗೆ ಸಾವಿರಾರು ಜನ ಹುಡುಗಿರ್ ಫ್ಯಾನ್ಸ್ ಇರ್ತಾರೆ. ಅದರಲ್ಲಿ ಕೆಲವು ಹುಡುಗಿರು ಆ ಹೀರೋಗೆ ಮದುವೆ ಆಗಿದ್ರು ಅವನ್ನೇ ಮದುವೆ ಆಗಬೇಕು ಅಂತ ಅನ್ಕೊಂಡಿರ್ತಾರೆ. ಅದು ಸಾಧ್ಯ ಆಗುತ್ತಾ? ಇಲ್ಲ, ಅದು ಒಂಥರ ಫೀಲಿಂಗ್ಸ್ ಅಷ್ಟೇ ಬ್ರೋ. ನನಗೆ ನನ್ನ ಭಾವ ಹೀರೋ ಇದ್ದಾಗೆ, ಅವ್ರನ್ನ ನಾನು ಇಷ್ಟಪಡ್ತಿದ್ದೀನಿ ಅಷ್ಟೇ, ಸಿಂಪಲ್. ನೀನು ಕೊಡ್ತಾ ಇರೋ ಎಕ್ಸಾಂಪಲ್ ಕೇಳೋದಕ್ಕೆ ಚೆನ್ನಾಗಿರುತ್ತೆ, ಆದರೆ ಜೀವನಕ್ಕಲ್ಲ. ನಿನಗೀಗ ಸೂರ್ಯವಂಶದ ಸದ್ಯದ ಪರಿಸ್ಥಿತಿ ಏನು ಅಂತ ಗೊತ್ತಿಲ್ವಾ? ಅಂಥದ್ರಲ್ಲಿ ನೀನು ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಸರಿ ಅನ್ಸುತ್ತಾ? ನೋಡು, ನೀನು ತುಂಬ ಬುದ್ಧಿವಂತೆ. ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ತೀಯ ಅನ್ಕೊಳ್ತೀನಿ. ಒಬ್ಬ ಫಿಲಮ್ ಹೀರೋನ ಇಷ್ಟಪಡೋದಕ್ಕೂ ಒಬ್ಬ ಫ್ಯಾಮಿಲಿ ಮ್ಯಾನ್ನ ಇಷ್ಟಪಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ನಿಜ ಬ್ರೋ, ನೀನು ಹೇಳ್ತಾ ಇರೋದು 100% ನಿಜ. ಅಜ್ಜಿ ಈ ವಿಷಯನ ನಿನಗೆ ಹೇಳೋದಕ್ಕೂ ಮುಂಚೆ ನನ್ನ ಭಾವನ ಹತ್ರ ಮಿಸ್ಬಿಹೇವ್ ಮಾಡ್ತಾ ಇದ್ದೆ ಅಂತ ನಿನಗೆ ಯಾವಾಗ್ಲಾದ್ರೂ ಅನ್ಸಿತ್ತಾ?
ನಾನು ನನ್ನ ಭಾವನ ಮನ್ಸಾರೆ ಇಷ್ಟಪಡ್ತಿದ್ದೀನಿ ಅಂತ ನಿನಗೆ ಯಾವಾಗ್ಲಾದ್ರೂ ಒಂದು ಸಣ್ಣ ಅನುಮಾನ ಆದ್ರೂ ಬಂದಿತ್ತಾ? ಅದೇ ಸತ್ಯ ನಕುಲ್. ನನಗೆ ನನ್ನ ಲಿಮಿಟೇಷನ್ಸ್ ಏನು ಅಂತ ತುಂಬ ಚೆನ್ನಾಗಿ ಗೊತ್ತಿದೆ. ನಮ್ಮ ಅಜ್ಜಿ ತೀರಾ ಹಿಂದಿನ ಕಾಲದವರು. ಅವರು ಒಂದು ಬಾರ್ಡರ್ ಹಾಕೊಂಡು ಬದುಕ್ತಾ ಇದ್ದಾರೆ. ನಾವು ಆ ಬಾರ್ಡರ್ ಆಚೆ ಈಚೆ ಹೋದರೂ ಅವ್ರಿಗೆ ಸಹಿಸೋಕ್ಕಾಗಲ್ಲ. ನನಗೆ ಒಂದೊಂದ್ಸಲ ನಾನು ಯಾಕಾದರೂ ನನ್ನ ಭಾವನೆಗಳನ್ನ ಅಜ್ಜಿ ಹತ್ರ ಹೇಳ್ಕೊಂಡು ಅಂತ ಅನಿಸ್ಬಿಡುತ್ತೆ. ಅಜ್ಜಿ ಹಳೆ ಕಾಲದವರು ಇರ್ಬೋದು, ಆದರೆ ಅವರು ಹಿರಿಯರು. ಅವರಿಗೆ ಅನುಭವ ಜಾಸ್ತಿ. ಅವ್ರು ಏನೇ ಹೇಳಿದ್ರು ನಮ್ಮೊಳದಕ್ಕೆ ತಾನು ಹೇಳೋದು. ನಿಜ ಹೇಳು ಶಿವಾನಿ, ನೀನು ಸೂರ್ಯ ಅವ್ರನ್ನ ಪ್ರೀತಿಸ್ತಾ ಇದೆಯಾ ಇಲ್ವಾ? ನೀನು ಅವ್ರ ಫ್ಯಾಮಿಲಿನ ಒಡೆಯೋಕ್ಕೆ ಪ್ರಯತ್ನ ಪಡ್ತಿದ್ಯಾ ಇಲ್ವಾ? ನಕುಲ್, ಇಷ್ಟೊತ್ತು ನೀನು ನನ್ನ ಸ್ವೀಟ್ ಬ್ರದರ್ ಅಂತ ನಿನಗೆ ಮಾತಾಡಕ್ಕೆ ಬಿಟ್ಟೆ ಅಷ್ಟೆ. ನಾನಿಷ್ಟು ಹೇಳಿದ್ಮೇಲೂ ನೀನಿನ್ನೂ ಕಿತ್ಕಿ ಕೇಳ್ತಿದೀಯಲ್ಲ, ಇದು ತಪ್ಪು. ಅಲ್ಲ, ನೀನು ಅವತ್ತು ಕುಡ್ಕೊಂಡು ಯಾವುದೋ ವಿಷಯದ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೊಂಡು ಕೂತಿದ್ದೆ ಅಲ್ಲ, ಅವಾಗ ನಾನು ನಿನ್ನ ಹತ್ರ ಬಂದು ವಿಚಾರಿಸಿದ್ದಕ್ಕೆ ನೀನೇನಾದರೂ ಉತ್ತರ ಕೊಟ್ಯಾ? ಇಲ್ಲ. ನೀನು ಅದ್ರ ಬಗ್ಗೆ ಒಂದು ಮಾತು ಕೂಡ ಆಡಲಿಲ್ಲ. ಮತ್ತೆ ನಾನು ಯಾವತ್ತಾದರೂ ನಿನ್ನ ಪ್ರಾಬ್ಲಮ್ಸ್ ಬಗ್ಗೆ ಕೆತ್ಕಿದ್ದೀನಾ? ಮತ್ತೆ ಈಗ ನಿನಗೇನು ರೈಟ್ಸ್ ಇದೆ ಅಂತ ನನಗೆ ಬುದ್ಧಿ ಹೇಳಕ್ ಬಂದಿದ್ಯಾ? ನೋಡು ಬ್ರೋ, ಅವ್ರವ್ರ ಪ್ರಾಬ್ಲಮ್ಸು ಅವ್ರವ್ರಿಗೆ ದೊಡ್ಡದು. ಅವ್ರವ್ರ ಭಾವನೆ ಅವ್ರವ್ರಿಗೆ ಬಿಟ್ಟಿದ್ದು. ನೀನಿನ್ನೂ ನನಗೆ ಬುದ್ಧಿ ಹೇಳೋ ಮಟ್ಟಕ್ಕೆ ಬಂದಿಲ್ಲ. ನೀನು ಈಗಾಗಲೇ ನಿನ್ನ ವಿರುದ್ಧ ಇರೋ ಸಾಕ್ಷಿಗಳನ್ನ ನಾಶ ಮಾಡಿ ದೇವರಾಜ್ಗೆ ಧಮ್ಕಿ ಹಾಕಿ ಬಂದಿದ್ಯಾ. ಅದು ನಂಗೆ ಚೆನ್ನಾಗಿ ಗೊತ್ತು. ಯೋಚನೆ ಮಾಡಬೇಡ ನಕುಲ್. ನಿನ್ನ ಟೈಮ್ ಕೆಟ್ಟಿದಾಗ ಮಾಡಿರೋಂಥ ದೊಡ್ಡ ತಪ್ಪುಗಳಿವು. ಇವಾಗ ನೀನು ಬದಲಾಗಿದ್ಯಾ. ಮುಂದೆ ಈ ಥರ ತಪ್ಪುಗಳನ್ನ ಮಾಡಕ್ಕೆ ಹೋಗ್ಬೇಡ ಅಷ್ಟೆ. ಇದೆಲ್ಲ ನನಗೆ ಹೇಗೆ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಾ ಇದೀಯಾ? ನಾನು ನಿನ್ಗಿಂತ ಮೊದಲೇ ಪ್ರಪಂಚ ನೋಡ್ದೋಳು. ನೀನು ಬರೀ 180 ಡಿಗ್ರಿ ಆ್ಯಂಗಲಲ್ಲಿ ಯೋಚನೆ ಮಾಡ್ತೀಯ ಅಷ್ಟೆ. ಆದರೆ ನಾನು 360 ಡಿಗ್ರಿ ಯೋಚನೆ ಮಾಡ್ತೀನಿ. ನೀನು ತಿಪ್ಪುರ್ಲಾಗ ಹಾಕಿದ್ರು ನನ್ನನ್ನು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಬರೀ ನೀನು ಒಬ್ಬನೇ ಅಲ್ಲ, ಈ ಪ್ರಪಂಚದಲ್ಲಿರೋ ಯಾವ ಗಂಡಸು ಕೂಡ ಹೆಣ್ಣಿನ ಮನಸ್ಸಲ್ಲಿ ಏನಿರುತ್ತೆ, ಅವಳು ಏನು ಯೋಚನೆ ಮಾಡ್ತಿದ್ದಾಳೆ ಅಂತ ಊಹೆ ಮಾಡೋಕ್ಕೂ ಆಗಲ್ಲ. ನೀನು ಇವಾಗ ಇದನ್ನೆಲ್ಲ ಇಲ್ಲಿಗೆ ಬಿಟ್ಟು ಹೋಗಿ ಆರಾಮಾಗಿ ಮಲ್ಕೊ. ಗುಡ್ ನೈಟ್. ಹೋಗ್ತಾ ಬಾಗ್ಲಾಕೊಂಡು ಹೋಗು. ಈಕೆ ಮದುವೆ ಆಗುವಂಥ ಹುಡುಗನ ವಯಸ್ಸು ಈಕೆಗಿಂತ ಬಹಳ ಜಾಸ್ತಿ ಇರುತ್ತೆ. ಮರು ಮದುವೆ ಆಗುವಂಥ ವ್ಯಕ್ತಿ ಈಕೆಗೆ ಗಂಡನಾಗಿ ಬರೋ ಅವಕಾಶ ಇದೆ. ಸೇರೋದು ಯಾವಾಗ ನೀ ನನ್ನ ಉಸಿರಾದೆ ಯಾವಾಗ? ಹಾಗೊಂದು ಹೀಗೊಂದು ವಿಷಯಗಳ ತಿಳಿಸುವೆನು ನಿನ್ನಲ್ಲಿ. ನನ್ನ ಭಾವನ ಯಾರೂ ನನ್ನಿಂದ ದೂರ ಮಾಡೋಕ್ಕಾಗಲ್ಲ.